ವಾಟ್ಸಪ್ ಗೈಸ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಿರೋದು, ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರನೇ ಇನ್ಮೇಲೆ ಮಾಡ್ತಾ ಇರ್ತೀನಿ. ಡೈಲಿ ಬ್ಲಾಗು ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಜನಕ್ಕೆ ಶೇರ್ ಮಾಡ್ತಾಯಿರಿ ನನ್ನ ಅಕೌಂಟ್ನ. ಬನ್ನಿ, ಇವಾಗ ಕಾಲೇಜ್ ಟೈಮ್ ಆಗಿದೆ, ಹೋಗಿ ಸ್ನಾನ ಮಾಡಿಕೊಂಡು ಪಟ ಅಂತ ರೆಡಿ ಆಗಿಬಿಟ್ಟು ಕಾಲೇಜ್ ಕಡೆ ಹೋಗೋಣ. ಒಂದು 10 ನಿಮಿಷ ಟೈಮ್ ಕೊಡಿ ನನಗೆ, ಸ್ನಾನ ಮಾಡ್ಕೊಂಬರ್ತೀನಿ. ಬಂದು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಕಾಲೇಜ್ ಕಡೆ ಹೊರಡೋದು. ಇವತ್ತು ಕಾಲೇಜ್ ಹತ್ರ ತುಂಬ ಕೆಲಸ ಇದೆ, ಬನ್ನಿ ಹೋಗೋಣ. ಇವತ್ತು 10 minutes later ರೆಡಿ ಆಗಿದೆ ಅಂತ ಆಯಿತು. ಇವಾಗ ಒಂಚೂರು ತಲೆ ನಿಂದಿದೆ, ತಲೆ ಓಡಿಸ್ಕೊಂಡು ನಾಷ್ಟ ಮಾಡ್ಕೋಬೇಕು. ಫಸ್ಟು ರೆಡಿಯಾಗಿದ್ದೀನಿ, ಇವಾಗ ಹೋಗಿ ನಾಷ್ಟ ಮಾಡ್ಕೊಂಡು ಹೋಗಬೇಕು. ಬನ್ನಿ ಇವಾಗ ನಾಷ್ಟ ಮಾಡ್ಕೊಳ್ಳೋಣ. ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಕಲಿಸ್ಬಿಟ್ಟು ಕೊಡೋದೇ ಚಿತ್ರಾನ್ನ ಅಂದ್ಕೊಂಡು. ನಮ್ಮ ಮನೆಗೆ ಲೇಟ್ ಆಗೋದೇ ನಮ್ಮ ಅಮ್ಮನಿಂದ ಇದೆಲ್ಲ ಕರೆಕ್ಟ್ ಹಿಂಗೆ ಏನಿಲ್ಲ. ನಾಷ್ಟ ಮಾಡ್ಕೊಂಡು ಹೋಗೋಣ ಬನ್ನಿ, ಟೈಮ್ ಆಗಿದೆ ಅವಲ್ಲಿ. ಹಾಕಮ್ಮ, ನಂಗೆ ಬರಲ್ಲಪ್ಪ. ಗೈಸ್ ಫೈನಲಿ ನಾಷ್ಟ ಬಂತು. ನಾಷ್ಟ ತಿನ್ಕೊಂಡು ಇವಾಗ ಇಲ್ಲಿಂದ ಹೊರಡೋದು. ಸೂಪರ್ ಇದೆ ರಾತ್ರಿ ಹಪ್ಪಳ. ಫೈನಲಿ ಗೈಸ್ ತಿಂದಿದ್ದಂತ ಆಯಿತು. ಹೋಗೋಣ ಬನ್ನಿ. ಗೈಸ್ ಬನ್ನಿ ಹೊರಡೋಣ. ಇವಾಗ ಟೈಮ್ ಆಗಿದೆ, ನನಗೂ ಕಾಲೇಜಿಗೆ ಹೊರಡೋದೆ. ಇವಾಗ ಹಾಕ್ಕೊಂಡು ಕಾಲೇಜ್ ಡ್ರೆಸ್ ಕೊಟ್ಟಿಲ್ಲ, ಅದಕ್ಕೆ ಶೂ ಹಾಕೊಂಡು ಹೋಗೋಣ. ಅಲ್ಲಿಯವರು ಚಕ್ಲಿ ಕಲರ್ ಡ್ರೆಸ್ ಮೇಲೆ. ಇವಾಗ ಹೀಗೆ ನಾನು ಬಸ್ಸಲ್ಲಿ ಹೋಗ್ತಾ ಸಿಗ್ತೀನಿ. ಅಲ್ಲಿಯವರು ಕಾಯ್ತೀನಿ, ಹಂಗೆ ಫುಲ್ ಎಂಡವರೆಗೂ ನೋಡಿ ವ್ಲಾಗು. ಗೈಸ್ ಕಾಲೇಜ್ ಹತ್ರ ಬಂದಾಯಿತು, ಹೋಗ್ತಾ ಇದ್ದೀನಿ. ಕಾಲೇಜ್ ಬ್ಯಾಕಿಟ್ಟಿಂದ ಟೈಮ್ ಆಗಿದೆ. ಅವೆಲ್ಲ ಫಸ್ಟ್ ಪೀರಿಯಡ್ ಅಂತೂ ಹೋಯ್ತಾನೆ ಇದೆ ಬಿಡಿ. ಫಸ್ಟ್ ಪೀರಿಯಡ್ ಹೋಗಿದ್ದು ಇದೇ ಆಗ್ತಿಲ್ಲ ನಮಗಂತ ಯಾಕೋ. ಬನ್ನಿ ನೋಡೋಣ. ಇವಾಗ ಹಿಂದೆ ಗೇಟ್ ಕ್ಲೋಸ್ ಆಗಿದೆ, ಸುತ್ತ ಹಾಕೊಂಡು ಹೋಗ್ಬೇಕು ಹಂಗಾಸಿ. ಬನ್ನಿ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ. ಗುರಸ್ತವ್ರೆ ಗೇಟ್ ಹಾಕಿರ್ಬಾರ್ದಪ್ಪ. ಗೇಟ್ ಹಾಕ್ಬಿಟ್ರೆ ಮತ್ತೆ ವಾಪಸ್ ಹಿಂದೆಯಿಂದ ಹಂಗಾಸೆ ಬರಬೇಕು. ಅದೇ ಫಾಲ್ಟ್ ಆಗೋದು. ನಾನೇ ಪುಸ್ತಕ ನಂಗೆ ಇಲ್ಲಿಂದ ಹೊರಟೋಗ್ಬಿಡೋದು. ಟೈಮ್ ಆಗಿದೆ. ನಮ್ಮ ಬ್ಯಾಕ್ ಗೇಟಿಂದೆಲ್ಲ ಹೋಗ್ಬೇಕು ನಮ್ಮ ಕಾಲೇಜ್ಗೆ. ಇವಾಗ ಫ್ರಂಟ್ ಗೇಟ್ ಹಸ್ಕೋಬೇಕಂದ್ರೆ ಗೇಟು ಹಾಕೋರ ಏನೋ ಗೊತ್ತಾಯ್ತಿಲ್ಲ. ಇಂಜಿನಿಯರ್ ಕಾಲೇಜಿಂದ ಪ್ಯಾಕೆಟ್ ಮಾಡಿಕೊಂಡು ಇಂದ ಹೋಗೋದು. ಗೈಸ್ ಹೋಗಿ ಗೈಸ್ ಹಾಕ್ಬಿಟ್ಟವ್ರೆ ರೆಡಿ. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ನಿಮ್ಮ ನಾನು ಇವಾಗ ಹಂಗಾಸಿ ತಿರ್ಕೊಂಡು ಹೋಗ್ಬೇಕು. ಇವಾಗ ಅಷ್ಟೇ, ಇನ್ನೇನೋ ಮಾಡೋಕ್ಕಾಗಲ್ಲ. ಫುಲ್ ಒಂದು ರೌಂಡ್ ಹೊಡಿಬೇಕು. ಇವಾಗ ಆ ಕಡೆಯಿಂದ ಈ ಕಡೆಯವ್ರಿಗೆಲ್ಲ ರೌಂಡ್ ಹೊಡ್ಕೊಂಡು ಹೋಗ್ಬೇಕಾಗಿರೋದು. ಯಾಕೊಂದು ವಾರದಿಂದ ತೆಗಿತಾನೆ ಇಲ್ಲ ಗೇಟು.
ಯಾಕಂತ ಗೊತ್ತಿಲ್ಲ, ತೆಗಿತಾನೆ ಇಲ್ಲ. ಟೈಮ್ ಆಗಿರೋ ಟೈಮಲ್ಲಿ ಇದ್ಬೇರೆ ಗೈಸ್, ಮೊದಲೇ ಟೈಮ್ ಆಗೈತೆ. ಕ್ಲಾಸ್ಗಳಿಗೆಲ್ಲ ಹೋಗ್ತಾನೆ ಇಲ್ಲ. ಫಸ್ಟ್ ಕ್ಲಾಸ್ ಅಂತೂ ಮಿಸ್ ಆಗ್ತಾನಿದೆ ಅಂದ್ಕೊಳ್ಳಿ. ವಾರ 2 ವಾರದಿಂದ ಫಸ್ಟ್ ಕ್ಲಾಸ್ ಮಿಸ್ಸಿಂಗು, ಬರೀ ಫಸ್ಟ್ ಕ್ಲಾಸ್ ಮಿಸ್ ಆಗುನೇ. ಇವತ್ತು ನೋಡಿದ್ರೆ ಅದೇ ಆಗೋದಾ? ಟ್ರಾಫಿಕ್ಕು, ನಾವೇನು ಮಾಡೋಕ್ಕಾಗಲ್ಲ. ಮ್ಯಾಮ್ ಕೇಳಿದ್ರ ಟ್ರಾಫಿಕ್ ಕಾಯ್ತಾರೆ ಅವಾಗಲೇ ಹುಡುಗರು. ನನ್ನ ಬಿಟ್ಟು ನನ್ನ ಜೊತೆ ಇನ್ನೊಬ್ಬ ಅವರು ಇಬ್ರಿಗೋಸ್ಕರ ಇನ್ನೊಬ್ಬ ಕಾಯ್ಕೊಂಡು ಕೂತಾವ. ನಾನು ಅವಲೇ ಕಾಲೇಜ್ ಹತ್ರ ಹೋಗೋಣ, ಕ್ಲಾಸ್ ಹೋಗ್ದೆ ಬನ್ನಿ. ಇವಾಗ ಓಡಬೇಕು, ಇವಾಗ ಅದೇ ನೀವಣ್ಣ ನೋಡ್ರಿ ಹೋಗಿ. ಇವಾಗ ಅಲ್ಲಿಂದ ಅದೇ ಇರೋದು. ಇವಾಗ ಮೇಲೆ ಗೈಸ್ ಕಾಲೇಜ್ ಹತ್ರ ಬಂದಾಯ್ತು, ಹೋಗ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ ಅವಾಗಲೇ. ಬ್ಯಾಗ್ ಫುಲ್ ಅವಲೇ ಹೋಗ್ಬಿಟ್ಟಾರೆ ನೋಡ್ರಿ. ಹಿಂದೆಗಡೆ ನಮಗೆ ಬರೋದು ಕಾಲೇಜ್ ಈ ಥರ. ಬನ್ನಿ ಹೋಗೋಣ, ಪಟ ನಂಗೆ ಕಾಯ್ದಾರಂತೆ ಅವಲೇ ನನ್ನ ಫ್ರೆಂಡ್ಸ್ ಇದ್ದರು ಅಲ್ಲೇ. ಟೈಮ್ ಆಗಿಬಿಟ್ಟಿದೆ ಗೈಸ್ ಫುಲ್ಲು ನೋಡ್ರಿ. ಅವಲೇ ಹೀಗೆ ನಮ್ಮ ಕಾಲೇಜು ಸ್ಟಾರ್ಟ್ಸ್ ಆಗ್ತೀನಿ, ನೋಡ್ಕೊಂಬನ್ನಿ ಬೇಗ ಹೋಗಿ. ಗೈಸ್ ಇಲ್ಲಡಿ ಗೈಸ್, ಫಸ್ಟ್ ಕ್ಲಾಸ್ ಮಿಸ್ ಆಗಿದೆ ಅಂತ ಕಾಯ್ಕೊಂಡು ಕೂತಿದ್ದೀವಿ. ಫಸ್ಟ್ ಕ್ಲಾಸ್ ಆಗಿದ ತಕ್ಷಣ ಸೆಕೆಂಡ್ ಕ್ಲಾಸಿಗೆ ಹೋಗೋಕ್ಕೋಸ್ಕರ. ಇಲ್ಲಡಿ ಪಿ ಜಿ ಇಲ್ಲೇ ಇಟ್ಕೊಂಡು ಬರೋಕ್ಕೆ ಕಷ್ಟ ಇವ್ನಿಗೆ ಎದ್ದು. ಓ ಪ್ರಿನ್ಸಿಪಲ್ ಎಲ್ಲ ಬೈದ್ಬಿಟ್ಟಾರೆ ಇವ್ರಿಗೆಲ್ಲ. ನನಗೆ ಮಾತ್ರ ಕರೆಕ್ಟಾಗಿ ಏನು ಅನ್ಲೇ ಇಲ್ಲ ನಮಗೆ. ನೀನು ಕಳ್ಳ ಆ ಕಡೆ ಹೋಗಿಲ್ಲ, ಅದಕ್ಕೆ ಹಿಂಗೆ ಬೈದಿಲ್ಲ. ಅವು ಯಾಕಡೆ ನೀನು ಇದಕ್ಕೆ ಮೇಲಕ್ಕೆ ಹೋಗಿದ್ದೆ? ಕರ್ದ ಅಂದೆ ಹಿಂಗೆ. ಹೌದಾ? ಅವ್ನು ಫೋನ್ ನೋಡ್ತಿದ್ರು, ನಾನು ಅರ್ಧ ದಾರಿಗೆ ಹೋಗ್ಬಿಟ್ಟೆ. ಇನ್ನು 3 ನಿಮಿಷ ಇದೆ ಫಸ್ಟ್ ಕ್ಲಾಸ್ ಮುಗಿಯೋಕ್ಕೆ, ಅದಕ್ಕೋಸ್ಕರ ಆಚೆ ಕೂತಿದ್ದೀವಿ. ಇನ್ನು ಅವನಿಗೆ ಕತ್ತೆ ತಕ್ಷಣ ಅರ್ಧ ದಾರಿಗೆ ಮಾತಾಡ್ಕೊಂತ ಬಂದ ಓಡ್ ಬಂದೆ. ಅವ್ನು ಗೆದ್ದಿಲ್ಲ, ಸ್ಲೋ ಮಾಡಿದ್ರೆ ಇಟ್ಕೊಂಡ್ರು ಅವ್ನು. ಅದೇ ನಾನು ಹೇಳ್ತಿದ್ದೆ ಸರ್, ನೆಲಮಂಗಲದಿಂದ ಬರಬೇಕು ಸರ್, ತುಂಬ ದೂರದಿಂದ ಬರ್ತೀನಿ ನಾನು ವಂಡರ್ಲಾ ಗೇಟಿಂದ ಬರ್ತೀನಿ. ಹೇಳ್ದೆ ತಾನೆ ನಾವು ವಂಡರ್ಲಾ ಗೇಟಿಂದ. ತಲೆ ಶೂಟ್ ಆಗ್ತಾನೆ ಗೈಸ್. ಬೆಲ್ ಹೊಡೆದಿದೆ, ಇವಾಗ ಹೋಗೋದೇ ಇರೋದು. ಬೆಲ್ ಹೊಡೆದಿದ್ದಾರೆ, ಇವಾಗ ಹೋಗೋಣ ಬನ್ನಿ. ಇವಾಗ ಉಗಿಸ್ಕೋಬೇಕು, ಸುಮ್ಮನೆ ಇದ್ರೆ ಸುಮ್ಮನೆ ಇರ್ಬೇಕಷ್ಟೇ. ಗೈಸ್ ಅಂತೂ ಇಂತೂ ಬೈಸ್ಕೊಂಡೇ ಬಿಟ್ಟು ಗೈಸ್, ಚೆನ್ನಾಗಿ ಉಗಿಸ್ಕೊಂಡು. ಅದ್ರಲ್ಲಿ ಬೇರೆ ನಾನು ಬೇರೆ ಇವನಿಗೆ ನಿನ್ನೆ ಯಾಕೆ ಬಂದಿದ್ದ ಅಂತ ಬೇರೆ ಕೇಳಿಬಿಟ್ಟು ಅದಕ್ಕೂ ಹೋಗೋದು. ನೆಕ್ಸ್ಟ್ ಟೈಮ್ ಬಂದರೆ ರಜೆ ಹಾಕಿದ್ರೆ ಪೇರೆಂಟ್ಸ್ನೇನೋ ಕರ್ಕೊಬರ್ಬೇಕಂತೆ. ಸಸ್ಪೆಂಡ್ ಅಲ್ಲಿವರೆಗೂ ಹೋಗ್ಬಿಟ್ಟೈತೆ ನಮಗೆ. ಎಲ್ಲಡಿ ಗೈಸ್ ಎಡಿಟ್ ಮಾಡ್ಕೊಂಡು ಕೂತಿರೋದು. ಟೀಚರ್ ಅಲ್ಲೇ ಅವರೇ, ಇವ್ನು ನೋಡಿದ್ರೆ ಎಡಿಟ್ ಮಾಡ್ಕೊಂಡು ಕೂತಾನೆ. ಮೀಟರ್ ಬೇಕು, ಮೀಟರ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇದಕ್ಕೆ. ಇನ್ನಲ್ಲಿ ಗೈಸ್ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಇಲ್ಲಡ್ರಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಅಟೆಂಡ್ ಆಗ್ಬೇಕು. ಇನ್ನೂ ಐತೆ 3 hours later. ಫೈನಲಿ ಗೈಸ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಕಾಲೇಜೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ವಾಯ್ಸ್ ಕೇಳಿಸಿರುತ್ತೆ ಇಲ್ಲ ಅಂತ ಮತ್ತೆ ರೆಕಾರ್ಡ್ ಮಾಡಬೇಕಲ್ಲ ನಾನು. ಇವಾಗ ಇಲ್ಲಿಂದ ಮನೆ ಹೋಗ್ಬಿಟ್ಟು ಊಟ ಮಾಡಿ ಏನಾದರೂ ಕೆಲಸ ಇರೋ ಕೆಲಸ ಮಾಡ್ಕೊಂಡು ಬರೆಯೋದೈತೆ. ಒಂದಿನ ರಜೆ ಹಾಕಿದ್ದು ಎಲ್ಲ ಕಂಪ್ಲೀಟ್ ಮಾಡಬೇಕು. ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಫೈನಲಿ ಗೈಸ್ ನಾಗಸಂದ್ರ ಬಂದು ಇಳ್ಕೊಂಡಿದ್ದೀನಿ. ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ ನಿಮಗೆ ನಾನು ಮಾತಾಡೋದೆಲ್ಲ. ರೆಡಿ ನಾಗಸಂದ್ರ ಇಳ್ಕೊಂಡಿದ್ದೀನಿ. ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕೇನಾದರೂ. ಫಸ್ಟು ಫ್ರೆಶ್ ಅಪ್ ಆಗಬೇಕು, ತಲೆ ಜಾಸ್ತಿ ನೋವ್ತಿದೆ ಇವತ್ತು ಫುಲ್ಲು.
ಬನ್ನಿ ಇವಾಗ ಹೋಗೋಣ, ಹೋಗ್ತಾ ಇದ್ದೀನಿ ಇವಾಗಿನ ಬಸ್ ಇಳ್ಕಣೆ ಅಲ್ಲಿ. ಬನ್ನಿ ಗೈಸ್ ಹೋಗೋಣ. ಅಲ್ಲ ಗೈಸ್, ಎಲ್ಲರ ಮನೆಯಲ್ಲೂ ಮಗ ಸುಸ್ತಾಗಿ ಬಂದಿರ್ತಾನೆ ಅಂತ ಹೇಳ್ಬಿಟ್ಟು ಊಟ ಹಾಕೊಂಡ್ಕೊಟ್ರೆ ನಮ್ಮ ಮನೇಲಿ ತಿಗಾ ಮುಚ್ಕೊಂಡು ಹಾಕೋ ಹೋಗೋ ಅಂತಾರೆ ನನಗೆ ಊಟ ಹಾಕೊಂಡ್ಕೊಡಮ್ಮ ಅಂತ ಕೇಳಿದ್ರೆ ಇನ್ನೇನು ಮಾಡೋಕ್ಕಲ್ಲ, ನಾವು ಯಾಕಂತ ತಿನ್ನಬೇಕು. ಅದಕ್ಕೋಸ್ಕರ ಬನ್ನಿ ಯಾಕಂತ ತಿನ್ನೋದಾಗ್ತದೆ. ಒಂದು ಮುದ್ದೆ ಸಾಂಬಾರು ಹಾಕೊಂಡು ಜಡಿದ್ರೆ ಮುದ್ದೆ ಅಂತವ್ರೆ. ಬೆಂಡೆಕಾಯಿ ಸಾರು. ಗೈಸ್ ಬನ್ನಿ ಇವಾಗ ತಿನ್ಕೊಬಿಡೋಣ ಪಟ ಅಂತ. ನಿಮಗೆ ನಾನು ಊಟ ಆದ್ಮೇಲೆ ಸಿಗ್ತೀನಿ, ಅಲ್ಲಿಯವರು ಕಾಯ್ತೀರಿ ಗೈಸ್. ಊಟ ಮಾಡಿದಂತೂ ಆಯ್ತು. ಇವಾಗ ಏನಿದ್ರು ಸ್ಯಾಮ್ಸಂಗ್ ಹಿಡಿದು ಬ್ಲಾಗ್ ನೋಡೋದು ನೋಡಿಲ್ಲ, ಇವತ್ತು ಬಿಟ್ಟಿರೋದು ಆವಾಗಲೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಕೊಂಡು ಕುತ್ಕೋಬೇಕಷ್ಟೇ. ಬ್ಲಾಗ್ ನೋಡಿಕೊಂಡು 40 ಮಿನಿಟ್ಸ್ ಇದೆ ಬ್ಲಾಗು, ಅದು ಬ್ಲಾಗ್ ನೋಡಿಕೊಂಡು ನಮ್ಮ ಬ್ಲಾಗ್ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಬೇಕು ಇವತ್ತು. ಬನ್ನಿ ಇವತ್ತು ಬ್ಲಾಗ್ ನೋಡ್ಕೊಂಡು ಕುತ್ಕೊಳ್ಳೋಣ ಹೊಡೆದು. ನೋಡ್ತಾ ಇದ್ದೀನಿ ಬ್ಲಾಗು. ಇವಾಗ ಓಕೆ ಗೈಸ್, ಇವಾಗ ಮಲ್ಗೋ ಟೈಮ್ ಆಯಿತು, ನಿದ್ದೆ ಹೊಡಿಬೇಕು ಇವಾಗ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರು ಇದ್ದಾರೆ ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಿಂಗೆ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ, ಬಿಡ್ತಾ ಇರ್ತೀನಿ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ನಾಳೆ ಸಿಗುವ.